आज बीदर के लालवाड़ी में स्थित बिदरी चौक के समीप रोटरी क्लब बीदर की ओर से पर्यावरण के बारे में जागरूक करने के लिए पेड़ों को पानी डालकर जागरूक कार्यक्रम का उद्घाटन किया गया। रोटरी क्लब बीदर के अध्यक्ष आदिश वाली और अन्य सदस्यों ने मिलकर पर्यावरण की सुरक्षा और बीदर सिटी के डेवलपमेंट के बारे में मीडिया से बात कर जानकारी दी। इस अवसर पर पूजा चौक बीदर सिल्वर रोटरी क्लब के सदस्य और एम.के. रविंद्र डिस्ट्रिक्ट गवर्नर स्फूर्ति धन्नूर और अन्य उपस्थित रहे। इस अवसर पर एम.के. रविंद्र आदिश वाली और अन्य ने मीडिया से बात की। केपी न्यूज के कैमरामैन महेश टिके का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। धन्यवाद। ಮಾರ್ನಿಂಗ್ ಆಲ್. ಪ್ರಥಮವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ರೋಟರಿ ಕ್ಲಬ್ ಬೀದರ್ ನ್ಯೂ ಸೆಂಚುರಿಯಿಂದ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದ್ರಿ ಸರ್ಕಲ್ನ ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ. ಬಿದ್ರಿ ಚೌಕದಿಂದ ಫ್ಲೈಓವರ್ ತನಕ ಕಂಪ್ಲೀಟ್ ಏನು ಲೈನ್ ಬರುತ್ತೆ ಅದು ಪೂರ್ತಿ ಬ್ಯೂಟಿಫಿಕೇಷನ್ನ ಮಾಡಬೇಕು ಅಂತೇಳಿ ಬೀದರ್ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್ನವ್ರು ಹಮ್ಮಿಕೊಂಡಿದ್ದಾರೆ. ನಮ್ಮ ರೋಟರಿ ಸಂಸ್ಥೆ ಇರೋದೇ ಒಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡಲಿಕ್ಕೆ. ಪ್ರಥಮವಾಗಿ ಹೆಲ್ತಿಗೆ ಸಂಬಂಧಪಟ್ಟಂಗೆ, ಎಜುಕೇಷನ್ ಸಂಬಂಧಪಟ್ಟಂಗೆ, ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಪ್ರಪಂಚದಾದ್ಯಂತ ಕೆಲಸವನ್ನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಮ್ಮ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನವರು ಈಗ ಈ ಒಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರೋ ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ನಮ್ಮ ರೋಟರಿ ಪಬ್ಲಿಕ್ ಇಮೇಜ್ಗೂ ಒಂದು ಸಪೋರ್ಟ್ ಸಿಗುವಂಥ ಒಂದು ಕಾರ್ಯಕ್ರಮ. ನಮ್ಮ ರೋಟರಿ ಸಂಸ್ಥೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ಬರಲಿ. ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನ ಎಲ್ಲ ನನ್ನ ಸದಸ್ಯ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3160 ವತಿಯಿಂದ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಎಲ್ಲ ವಿಭಾಗಗಳಿಗೂ ಸಂಬಂಧಪಟ್ಟಂಗೆ ಅವರು ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಡಿಸ್ಟ್ರಿಕ್ಟ್ ಗವರ್ನರ್, ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3160. ನಮ್ಮ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಇದೊಂದು ಬಿದ್ರಿ ಸರ್ಕಲ್ನ ಒಂದು ನವೀಕರಣ, ಅದಕ್ಕೊಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ಈಗಾಗಲೇ ಸೆಷನ್ಗಳ ಮುಖಾಂತರ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಎಂ.ಕೆ. ರವೀಂದ್ರ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಈ ಒಂದು ಈ ಕಮ್ಮಾನ ವಿಶೇಷ ಏನಂದರೆ ಹೈದರಾಬಾದಿನ ಪರ್ವತ ಹಬ್ಬ ಆಗಿದ್ದು ಬೀದರಿಗೆ. ಅದನ್ನು ನಾವು ರೋಟರಿಯಿಂದ ಎಲ್ಲ ಪರ್ವತ ಜನರಿಗೆ ಒಂದು ಸ್ವಾಗತ ಬಯಸುವಂಥ ಈ ಒಂದು ಕಾರ್ಯಕ್ರಮ ಇದೆ. ಇದನ್ನು ನೋಡಿ ನಮ್ಮ ರೋಟರಿ ಬಗ್ಗೆ ನಮ್ಮ ರೋಟರಿ ಸಂಸ್ಥೆ ಬಗ್ಗೆ ಒಳ್ಳೆಯ ಒಂದು ಜನರ ಒಂದು ಒಳ್ಳೆಯ ಅಭಿಪ್ರಾಯ ಬರೋ ಒಂದು ಉದ್ದೇಶದಿಂದ ನಾವು ಈ ನಮ್ಮ ಜಿಲ್ಲೆಗೆ ಎಂಟ್ರೆನ್ಸಲ್ಲಿ ಕೂಡ ಇದು ಒಳ್ಳೆಯ ಒಂದು ದೊಡ್ಡ ಕಮ್ಮಾನ ಕೂಡ ಮಾಡಿ ಅದಕ್ಕೆಲ್ಲ ಈ ಸರ್ಕಲ್ಗೆ ಬ್ಯೂಟಿಫಿಕೇಷನ್ ಮಾಡ್ತಾ ಇದ್ದಾರೆ. ಅದು ನಮ್ಮ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಹಾಗೂ ಸಿಟಿ ಮುನ್ಸಿಪಾಲಿಟಿ ವತಿಯಿಂದ ಈ ಕಾರ್ಯಕ್ರಮ ಜಂಟಿಯಾಗಿ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನಮ್ಮ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ಗೆ ಅನಂತ ಧನ್ಯವಾದಗಳು ಹೇಳ್ತೀನಿ. ನಾನು ಔಷಧಿ ಪಾಟೀಲ್ ಅಸಿಸ್ಟೆಂಟ್ ಗವರ್ನರ್. ಎಲ್ಲರಿಗೂ ನಮಸ್ಕಾರ. ನಾನು ಆದಿಶ್ ವಾಲಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರಿನ ಅಧ್ಯಕ್ಷರು. ಇವತ್ತಿನ ನಾವು ನಮ್ಮ ಬಿದ್ರಿ ಚೌಕ್ ಏನಿದೆ, ಹೈದರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ಬಿದ್ರಿ ಸರ್ಕಲಿಂದ ಅಂಡರ್ಪಾಸ್ವರೆಗೆ ನಾವು ಇದು ಬಿದ್ರಿ ಡ್ರೈವ್ ಏನಿದೆ ರಸ್ತೆ, ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. CMC ಅಧ್ಯಕ್ಷವರು ಗೌಸ್ ಅವರು ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ. ಹಾಗೂ DC ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಕೊಟ್ಟಿದ್ದಾರೆ, ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ಟ್ 3160 ಡಿಸ್ಟ್ರಿಕ್ಟ್ ಗವರ್ನರ್ ಎಂ.ಕೆ. ರವಿಂದ್ರ ಸರ್ ಹಾಗೂ ವೇದಾ ಮೇಡಮ್, ಫಸ್ಟ್ ಲೇಡಿ, ಮತ್ತು AG ಔಷಧಿ ಪಾಟೀಲ್ ಸರ್, ಮತ್ತು ಶಿವಮೂರ್ತಿ ಸರ್, ಸೆಕ್ರೆಟರಿ, ಹಾಗೂ ನಮ್ಮ ರೋಟರಿ ಕ್ಲಬ್ನ ಬೀದರ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಷನ್ ಆಫ್ ಬಿದ್ರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಷನ್ ಡ್ರೈವ್ ಅಂತ ಸಸಿ ನೆಟ್ಟಿ ಅಂತಾರೆ ಪ್ರಾರಂಭ ಮಾಡೋಕ್ಕಂತ ನಾವು ಯೋಜನೆ ಮಾಡಿದ್ದೀವಿ. ಹಾಗೂ ಅಂತಾರೆ ನಮ್ಮ ಪ್ರಾಜೆಕ್ಟು ನಾವು 3 ಫೇಸಲ್ಲಿ 3 ಹಂತದಲ್ಲಿ ನಾವು ಮಾಡಬೇಕಂತಿದ್ದೀವಿ. ಈಗ ಮೊದಲನೇ ಫೇಸ್ ಆಗಿ ನಾವು ಪ್ಲಾಂಟೇಷನ್ ಸಸಿ, ಎರಡನೇ ಫೇಸಲ್ಲಿ ನಮ್ಮ ಇದು ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ನಂತರ ರೀಪೇಂಟ್ ಮಾಡಬೇಕು, ಹೈಲೈಟ್ ಮಾಡಬೇಕು. ಹಾಗೆ ಅಂಡರ್ಪಾಸಲ್ಲಿಯೂ ಸಹ ನಮ್ಮ ಬೀದರಿನ ಇತಿಹಾಸ ಮತ್ತು ನಮ್ಮ ಬಿದ್ರಿ ಕಲೆ, ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಅಂತಾರೆ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ. ಹಾಗೂ ಮತ್ತು 3ನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಫುಲ್ ಇದು ಡ್ರೈವು ಪ್ಲಾಂಟೇಷನ್ ಎಲ್ಲ ಮಾಡಿ ನಮ್ಮ ಕಡೆಯಿಂದ ನಾವು ಇದು ಬೀದರಿಗೆ ಇದು ಮುಖ್ಯವಾಗಿ ಏನಂತಾರೆ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ. ಎಲ್ಲ ಯಾರು ಹೈದರಾಬಾದಿಂದ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ರೋಟರಿ ವತಿಯಿಂದ ದೊಡ್ಡ ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದು ನಾವು ಪ್ರಾಜೆಕ್ಟ್ ಅಂದಾಜು ವೆಚ್ಚ ಎಷ್ಟು?
ಎಸ್ಟಿಮೇಟಿಂಗ್ ಕಾಸ್ಟ್ ನಾವು ನಮ್ಮ ರೋಟರಿ ಕ್ಲಬ್ ಬೇಸಿಸ್ ನಾವು ಹತ್ರ ಸ್ಪಾನ್ಸರ್ ಮಾಡ್ತೀವಿ. ಅದನ್ನು ಮುಂದೆ ಹೇಳ್ತೇವೆ. ಫೈನಲ್ ಫೇಸಲ್ಲಿ ಏನಂತಾರೆ ನಮ್ಮ ಎಕ್ಸ್ಪೆನ್ಸರ್ ಆಯಿತು ಅದನ್ನು ಫೈನಲ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿರಣ್ ಸ್ಯಾಮ್ವಲ್ ಅಂತ. ನಾನು ಸೆಕ್ರೆಟರಿ ಆಗಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಮೆಂಬರ್ ಆಗಿದ್ದೀನಿ. ಸೊ ಇವಾಗ ಒಂದು ಒಳ್ಳೆಯ ದಿನ ಇದು. ಬೀದರ್ಗೆ ಆಗಿ ಒಂದು ಕಾಣಿಕೆ ಕೊಡ್ತಾ ಇದ್ದೀವಿ. ಮತ್ತು ಅದರಿಂದ ಏನಂತಂದರೆ ಒಂದು ಬಿದಿರಿ ಸರ್ಕಲ್ ಏನು ಎಂಟ್ರೆನ್ಸಲ್ಲಿದೆ ಅದನ್ನು ನಾವು ಬ್ಯೂಟಿಫಿಕೇಷನ್ ಆಗಿ ಮಾಡ್ತಾ ಇದ್ವಿ. ಇದು ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಸರ್ ಅವ್ರು ಹೇಳಿದ ಅನುಸಾರ ನಾವು ಇದನ್ನು 3 ಫೇಸಲ್ಲಿ ಮಾಡ್ತಾ ಇದ್ವಿ. ಫಸ್ಟ್ ಪ್ಲಾಂಟೇಷನ್, ಸೆಕೆಂಡ್ ಬ್ಯೂಟಿಫಿಕೇಷನ್, ಥರ್ಡ್ ಏನಂತಂದರೆ ಎಲ್ಲ ಪೇಮೆಂಟ್ ಕನ್ಸ್ಟ್ರಕ್ಷನ್ ಅದೆಲ್ಲ ಮಾಡ್ತಾ ಇದ್ವಿ. ಬ್ಯೂಟಿಫಿಕೇಷನ್, ಎಲೆಕ್ಟ್ರಿಫಿಕೇಷನ್ ಎಲ್ಲ ಮಾಡ್ತಾ ಇದ್ವಿ. ಸಾಕಷ್ಟು ಸ್ಕೋಪ್ ಇದೆ. ಇದನ್ನು ನಾವು ಡೆವಲಪ್ ಮಾಡ್ತೀವಿ. ಮತ್ತು ತಮ್ಮಿಂದ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ನಾವು ನಿಮ್ಮಲ್ಲಿ ಇದು ವಿಡಿಯೋಲಿ ಕಮೆಂಟ್ ಮಾಡಿ ನಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ನಾವು ಅದನ್ನು ಅಳವಡಿಸ್ಕೊಂಡು ಬೀದರ್ ಬೆಟರ್ ಪ್ಲೇಸ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಾವು ಇವಾಗ ಫಸ್ಟ್ ಫೇಸಲ್ಲಿ ಇದು ಮಾಡ್ತಾ ಇದ್ವಿ. ಇನ್ನು ಮುಂದೆ ಇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗ್ತಂದ್ರೆ ನಿಮಗೆಲ್ಲ ಇಷ್ಟ ಆಗ್ತಂದ್ರೆ ನೀವು ನಮಗೆ ಸಜೆಷನ್ಸ್ ಕೊಡಿ. ಅದನ್ನು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮುಂದೆ ಇಕ್ಕೋಣ. ಎಲ್ಲ ಯೂತ್ಸ್ ಬನ್ನಿ, ನಾವು ಅದನ್ನು ಮೋಟಿವೇಟ್ ಮಾಡಿ ನಾವೆಲ್ಲ ಹೇಳೋಣ, ಅದನ್ನು ಚಾಲೆಂಜ್ ತರೋಣ. ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾವು ಮಾಡೋಕ್ಕೆ ತುಂಬ ನಮಗೆ ಇಷ್ಟ ಇದೆ. ಥ್ಯಾಂಕ್ ಯು.